ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್. ಸೊ ಒಂದು ಬಹಳ ದೊಡ್ಡ ಗುಡ್ ನ್ಯೂಸೊಂದಿಗೆ ಬಂದಿದ್ದೇನೆ. ಅದೇನಕ್ಕಂಥದ್ದು ನಿಮಗೆ ಆಲ್ರೆಡಿ ತಮ್ಮ ನೋಡಿಬಿಟ್ಟು ಗೊತ್ತಾಗಿರುತ್ತೆ. ಎಸ್ ಹೌದು, ಫೈನಲಿ ನಿಮ್ಮ ಒಂದು ವಿ2 ಕಡೆಯಿಂದ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಡಿಕ್ಲೇರ್ ಕೊಟ್ಟೇ ಬಿಟ್ಟರು. ಸೊ 10th B ಆ್ಯಂಡ್ 10th C ಅದು ಔಟ್ ಆಫ್ ಸಿಲೆಬಸ್ ಇದೆ. ಸೊ ಹಾಗಾಗಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾ ಇದ್ದೇವೆ ಅಂತೇಳಿ ವಿ2 ಅವರು ಒಂದು ನೋಟಿಸ್ ಮುಖಾಂತರ ತಿಳಿಸಿದ್ದಾರೆ. ಸೊ ಆ ನೋಟಿಸಲ್ಲಿ ಏನೇನಿದೆ ಈ ಒಂದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸಿದೆ. ಸೊ ನೀವು ನೋಡ್ಬೋದು. ಸೊ 10th B ಆ್ಯಂಡ್ 10th C, 10th B 6 ಮಾರ್ಕ್ಸ್ ಕ್ಯಾರಿ ಆಗುತ್ತೆ, 10th C 8 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಸೊ ಇದರಲ್ಲಿ 10th B ಎಷ್ಟು % ನೀವು ಅಟೆಂಪ್ಟ್ ಮಾಡಿದರೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ, 10th Cಗೆ ಎಷ್ಟು ಮಾರ್ಕ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ವಿ2 ಅವರು ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಸೊ ಅವರು ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ದೇರ್ ಆರ್ 2 ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್. ಸೊ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸಾಮ್ ಡೇನೇ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಆ ಒಂದು 2 ಕ್ವಶನ್ ಏನಿದೆ ಅದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಇದೆ. ಸೊ ಹಾಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಎಲಿಜಿಬಲ್ ಏನು ಅಂತ ವಿದ್ಯಾರ್ಥಿಗಳು ಕೇಳಿದರು. ಯಾರು ಅದನ್ನು ಕ್ವಶನ್ ಅಟೆಂಪ್ಟ್ ಮಾಡಿ ಬಂದಿರ್ತಾರೆ ಅವರಿಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಫುಲ್ ಡಿಕ್ಲೇರ್ ಕೊಟ್ಟಿದೆ ನೋಡಿ. 10th B 65% ನೀವು ಅಟೆಂಡ್ ಮಾಡಿದರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಏನು. ಸೊ ಅಟೆಂಪ್ಟ್ ಮಾಡಿರಬೇಕು ಕ್ವಶನ್ಸ್, ಅವಾಗ ಮಾತ್ರ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಸೊ ಇದು ವಿಡಿಯೋ ಕಡೆಯಿಂದ ಬಂದಿರಕ್ಕಂಥದ್ದು ಡಿಕ್ಲೇರ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಒಂದು ವ್ಯಾಲ್ಯೂಟೆಡ್ ಮಾರ್ಕ್ಸ್ ಶೀಟ್ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಸೊ ಎಲ್ರಿಗೂ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.